ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ರಾಘವ ಮಾತಾಡ್ತಿರೋದು. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೋಗ್ತಿರೋದು ಜ್ಞಾನವೇಲ್ ಅವರು ಡೈರೆಕ್ಷನ್ ಮಾಡಿ ಬರ್ತಿರೋಂಥ ಒಂದು ವಿಟ್ಟಯ್ಯನ್ ಮೂವಿಯ ಮನ್ಸಲೆ ಸಾಂಗ್ ಬಗ್ಗೆ. ಅನಿರುದ್ಧ್ ಅವರು ಕಂಪೋಸ್ ಮಾಡಿರೋದು. ಲಿರಿಕ್ಸ್ ಬಂದು ಸೂಪರ್ ಸುಬು ಆ್ಯಂಡ್ ವಿಷ್ಣು ಇಡ್ವಾನ್ ಅವರು ಬರೆದಿರೋದು. ನನಗಿನ್ನೂ ಎಲ್ಲೋ ಬೆಟರ್ ಆಗಿ ಬೇಕಾಗಿತ್ತು ಅನ್ನೋ ಅಂತ ಅನಿಸ್ತಿದೆ. ಬಿಕಾಸ್ ಏನು ಕೇಳಿದ್ರೆ ಲಿರಿಕ್ಸು ಎಲ್ಲೋ ಒಂಥರ ಡೈಲಾಗ್ ಥರನೇ ಇದೆ ಆ್ಯಂಡ್ ಸ್ವಲ್ಪ ಗ್ಲೋ ಥರ ಆ್ಯಂಡ್ ಬಿಲ್ಡಪ್ ಲಿರಿಕ್ಸ್ಗಳ ಥರ ಇದೆ. ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಓಕೆ, ಫ್ಯಾನ್ಸ್ಗಳಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿಂಗರ್ಸ್ ಬಂದ್ಬಿಟ್ಟು ಅನಿರುದ್ಧ್ ಅವರು ಹಾಡಿದ್ದಾರೆ ಆ್ಯಂಡ್ ದೀಪ್ತಿ ಸುರೇಶ್ ಅವರು ಹಾಡಿದ್ದಾರೆ ಆ್ಯಂಡ್ ಮಲೇಷ್ಯಾ ವಸುದೇವನ್ ಅವರು ಹಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿಂಗರ್ಸ್ ಎಷ್ಟು ಬೇಕೋ ಅಷ್ಟು ಪ್ರೆಸೆಂಟ್ ಮಾಡೋದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಈ ಸಾಂಗ್ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೇಷನ್ ಸಾಂಗ್ ಥರ ಅನಿಸ್ತಿದೆ. ಎಲ್ಲೋ ಫ್ಯಾಮಿಲಿ ಸೀಕ್ವೆನ್ಸಲ್ಲಿ ಈ ಸಾಂಗ್ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಈ ಸಾಂಗ್ ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು. ಬಿಕಾಸ್ ಏನಂದ್ರೆ ಅನಿರುದ್ಧ್ ಅವ್ರ ಕ್ರಿಯೇಟಿವಿಟಿ ನೀವೇ ನೋಡಿದ್ದೀರಾ. ಜೈಲರಲ್ಲಿ ಆಗಿರ್ಬೋದು, ಅವ್ರು ಕೊಡೋ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ತುಂಬಾ ಹಿಟ್ಟು ಆಗಿದ್ದಾವೆ. ಇದನ್ನೆಲ್ಲ ಇನ್ನೂ ಸ್ವಲ್ಪ ಬೆಟರಾಗಿ ಬೇಕಾಗಿತ್ತು. ಹೋದ್ಸಲಿ ಹಿಂದೆ ದಾವೂದಿ ಸಾಂಗಲ್ಲಿ ಕೂಡ ನಾನು ರಿವ್ಯೂ ಮಾಡಿದ್ದೀನಿ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಅಂತ. ಎಲ್ಲೋ ಒಂದು ಸ್ವಲ್ಪ ಇದ್ದಾರೆ ಅಂತ ಅನಿಸ್ತಿದೆ. ಇನ್ನೊಂದು ಕಡೆಗೆ ಕೇರಳ ಸ್ಲ್ಯಾಂಗ್ ಯೂಸ್ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಿರಿಕ್ಸ್ ಕೂಡ ಒಂದೆರಡು ಮೂರು ಬರೆದಿದ್ದಾರೆ, ಅದು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಬಟ್ ಓಕೆ, ನೆಕ್ಸ್ಟ್ ಬರೋ ಅಂಥ ಇನ್ನೂ ಸಾಂಗ್ಗಳು ಇದ್ದಾವೆ ಬಾಕಿ, ಆದರೆ ನೋಡ್ಬಿಟ್ಟು ಹೇಳೋಣ. ಇದಾಗಿತ್ತು ಇಷ್ಟಿನ ರಿವ್ಯೂ.